ಹಾಸ್ಯ ನಟನ ಜೊತೆಗೆ ಓರ್ವ ನಿರ್ಮಾಪಕರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸ್ಯ ನಟನನ್ನ ಸಾಕ್ಷಿದಾರನನ್ನಾಗಿ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಹಾಸ್ಯ ನಟನ ಜೊತೆಗೆ ಓರ್ವ ನಿರ್ಮಾಪಕರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸ್ಯ ನಟನನ್ನ ಸಾಕ್ಷಿದಾರರನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಹಾಗಾಗಿ ಪೊಲೀಸರಿಂದ ನೋಟಿಸ್ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಈಗಾಗಲೇ ಒಂದು ಕಡೆ ಈ ನಿರ್ಮಾಪಕನಿಗೂ ಕೂಡ ಭಯ ಹೆಚ್ಚಾಯಿತು. ಹೆಂಗಿದೆಯೋ ಚೈನ್ ಲಿಂಕ್ ಯಾರಿಗ್ ಗೊತ್ತು. ಸ್ಟೋನಿ ಬ್ರೋಕ್ಸ್ ಏನಿದೆ ಪಬ್ ಅಲ್ಲಿ ಯಾರ್ಯಾರಿದ್ರು, ಏನು ಒಬ್ಬರಿಬ್ರು ಹೋಗಿರ್ತಾರೆ, ಇವರು ದಂಡು ದಾಳಿ ಕಟ್ಕೊಂಡು ಹೋಗಿರ್ತಾರೆ. ಈಗ ಏನು ಚಿಕ್ಕಣ್ಣ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಪೊಲೀಸರು ಮುಂದಾಗ್ತಾ ಇರುವಂತಹ ಬೆನ್ನಲ್ಲೇ ಈಗ ಮತ್ತೊಬ್ಬ ನಿರ್ಮಾಪಕನು ಕೂಡ ಚಿಕ್ಕಣ್ಣ ಅವರ ಜೊತೆಯಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಯಾರೇ ಭಾಗಿಯಾಗಿದ್ರು ಕೂಡ ಅವರಿಂದ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗಿದೆ, ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ಚಿಕ್ಕಣ್ಣ ಅವರಿಗೆ ಇನ್ನೇನು ಫೋನ್ ಹೋಗ್ಬೋದು. ಅವರಿಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವತಿಯಿಂದ ಫೋನ್ ಹೋಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನೀವು ಬರಬೇಕು ಅನ್ನೋದ್ರ ಕರೆ ಹೋಗ್ತಾ ಇದ್ದಂತೆಯೇ ಚಿಕ್ಕಣ್ಣ ಅವರು ಕೂಡ ಕರೆಗೆ ಹೂ ಕೊಟ್ಟು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಒಟ್ಟಾರೆಯಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಅಮಾನುಷ ಘಟನೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಈಗ ನಿರ್ಮಾಪಕ ಕೂಡ ಏನು ಚಿಕ್ಕಣ್ಣ ಅವರ ಜೊತೆಯಲ್ಲೇ ಆ ಪಬ್ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಬರೀ ಚಿಕ್ಕಣ್ಣ ಅವರ ಜೊತೆ ಇದ್ರು ಅಂತಲ್ಲ, ಈ ಚಿಕ್ಕಣ್ಣ ಹಾಗೆ ದರ್ಶನ್ ಅವರು ಒಟ್ಟಿಗೆ ಕೂತು ಎಣ್ಣೆ ಪಾರ್ಟಿಯನ್ನ ಮಾಡಿರ್ತಾರೆ. ಆ ಪಾರ್ಟಿಯಲ್ಲಿ ಮತ್ತೊಬ್ಬ ನಿರ್ಮಾಪಕ ಕೂಡ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡೋಣ ಹಾಗಾದ್ರೆ ಆ ನಿರ್ಮಾಪಕ ಯಾರು ಏನು ಅನ್ನೋದ್ರ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಪುಟ್ಟ ವಿರಾಮದ ಬಳಿಕ.